ಬೀದರ್ನಲ್ಲಿ ದಾರುಣ ಘಟನೆ ಸಂಭವಿಸಿದ್ದು, ಆನ್ಲೈನ್ ಗೇಮ್ನಲ್ಲಿ ಹಣ ಕಳೆದುಕೊಂಡ ಹಿನ್ನೆಲೆ ಎಂಬಿಬಿಎಸ್ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ವಿದ್ಯಾರ್ಥಿಯನ್ನ 21 ವರ್ಷದ ಅನಿಷ್ಕಾರ್ ಚೌಹಾಣ್ ಎಂದು ಗುರುತಿಸಲಾಗಿದೆ. ಇವರು ಬೀದರ್ನ ಬ್ರಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದರು. ಮೂಲತಃ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಲಗರ್ ತಾಂಡಾ ನಿವಾಸಿಯಾಗಿದ್ದ ಅನಿಷ್ಕಾರ್ ವಸತಿ ನಿಲಯದ ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ. ಮಾತಾಡಿದ್ರಿ 22ನೇ ತಾರೀಕು ಏನಂತಿದ್ರು? ಅದೇ ಬೇರೆ ಊರಿಗೆ ಹೋಗಿಲ್ಲ. ಹೇಳಿ, ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಮಕ್ಕಳು? ಏನು 3 ಜನ ಇದ್ದೀವಿ. 2 ಗಂಡ ಎಲ್ಲ MBBS ಇಲ್ಲಿ ಮಾಡ್ತಾರೆ. ಮಗ ಮುಗ್ದಿದೆ ಬೆಂಗಳೂರಿಗೆ. ಏನೋ ಅನ್ಸ್ಕೊಂಡಿದ್ದೆ ಜೊತೆ ಈ ತರ ಹಿಂಗೆ ಸಮಸ್ಯೆ ಇದೆ ಅದು ಇದು ಏನಾರು? ಇಲ್ಲ, ಏನು ಹೇಳಿಲ್ಲ ಸರ್. ಯಾಕೆ ಹೆಂಗ್ ಸರ್? ಅದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವಾಗ ಫೋನ್ ಆಯ್ತು? ನಿಮ್ಗೆ ಎಷ್ಟು ಗಂಟೆ ಫೋನ್ ಆಯ್ತು? ಇಲ್ಲ, ಬೆಳಿಗ್ಗೆ ನಂದು ಸ್ವಿಚ್ ಆಗಿತ್ತು ಮೊಬೈಲು. ಬೆಳಿಗ್ಗೆ ಏನು ಮಾಡಿಲ್ಲ, ನಮ್ಮ ಮಗಳು ಫೋನ್ ಹಚ್ಚಿದ್ರು. ಏನಂದ್ರೆ ನಿಮ್ಮ ಮಗಳು ಫೋನ್ ಹಚ್ಚಿ ಏನಾಗಿತ್ತು ಅಂತ ಏನಾರ ಹೇಳಿರಂತೆ ನಾವು ಸಂಗತಿ? ಅದೇ ಹುಷಾರಿಲ್ಲ ತಮ್ಮಗ, ಹೋಗಿ ಬನ್ನಿ ಅಂತೇಳಿ. ಅಂದ್ರೆ ಯಾಕೆ ಸುಸೈಡ್ ಯಾಕೆ ಮಾಡ್ಕೊಂಡಿರ್ಬೇಕಂತ ಏನಾಗಿದೆ ಏನಾರ ಮಾತಾಡಿರಿ ನಿಮ್ ಸಂಗಟ? ಏನಿಲ್ಲ, ಏನಿದ್ದನ್ನು ಹೇಳ್ತೀರ ಅಂತ. ಈಗ ನೀವು ಏನಾದ್ರೂ ತನಿಖೆಗೆ ಆಗ್ರಹ ಮಾಡ್ತೀರಾ ಸರ್? ನಿಮ್ಮ ಮಗನ ಸುಸೈಡ್ ಮಾಡ್ಕೊಂಡು ಜನ ಅಥವಾ ಬೇರೆದು ಏನಾದ್ರೂ ಆಗಿದೆ, ನಿಮ್ಗೆ ಏನಾದ್ರು ಶಂಕೆ ಇದೆನಾ? ಅದೇ ಯಾವುದೇ ಗೊತ್ತಿಲ್ಲ. ಪೊಲೀಸ್ ಏನೋ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಹೇಳ್ತಾ ಇದ್ದಾರ 70,000 ರೂಪಾಯಿ ಇದು ಆಗಿದೆ ಅಂತ ಆನ್ಲೈನ್ ಗೇಮ್ ಅಲ್ಲಿ ತೊಗೊಂಡಿರ ನಿಮ್ಮಲ್ಲಿ ಏನ್ರ ಹೆಂಗ? ನನ್ನ ಕಡೆ ಏನೋ ತೊಗೊಂಡಿದ್ರಪ್ಪ, ಕೇಳಿಲ್ಲ. ಏನಿದ್ರನ್ನ ಹೇಳ್ತಿದ್ದ ಸರ್. ನಿಮ್ಮ ಹತ್ರ ದುಡ್ಡು ಗಿಡ ಯಾವ ಕೇಳಿದ್ರೆ? ಇಲ್ಲ, ಏನೋ ಕೇಳಿಲ್ಲ. ಫ್ರೆಂಡ್ಸ್ ಹತ್ರ ತೊಗೊಂಡಿದ್ರಂತ ದುಡ್ಡು? ಅದೇ ಅದು ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಗೊತ್ತಿತ್ತು ಸರ್ ಮೊಬೈಲ್ದಾಗ ಗೇಮ್ ಮಾಡೋದು ಅದು ಇದು? ಇಲ್ಲ, ಆತ ಬೇರೆಯವ್ರಿಗೆ ಹೇಳ್ತಿದ್ದ ಮೊಬೈಲ್ ಗೇಮ್ ಮಾಡಬಾರ್ದು ಅಂತ ಹೇಳಿ ಅವನೇ ಹೇಳ್ತಿದ್ದ. ಈಗ 70,000 ರೂಪಾಯಿ ಕಳ್ಕೊಂಡಿದ್ದಾರೆ, ಹಂಗಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲ. ಏನೋ ಗೊತ್ತಿಲ್ಲ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆನ್ಲೈನ್ ಗೇಮ್ನಲ್ಲಿ ಸುಮಾರು 80,000 ರೂಪಾಯಿ ಕಳೆದುಕೊಂಡಿದ್ದರಿಂದ ಮನನೊಂದು ಈ ಕೃತ್ಯಕ್ಕೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಮಾಹಿತಿ ನೀಡಿದ ಅವರು, ವಿದ್ಯಾರ್ಥಿ ಆತ್ಮಹತ್ಯೆ ಕುರಿತು ಸಂಪೂರ್ಣ ತನಿಖೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬ್ರಿಮ್ಸ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಅನಿಷ್ಕರ್ ಚೌಹಾಣ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಎಲ್ಲ ನೋಡಿದಾಗ ಗೊತ್ತಾಗ್ತಿದೆ. ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವ್ರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಡೆತ್ ನೋಟ್ ಏನಾದರೂ ಸಿಕ್ಕಿದೆನಾ ಸರ್? ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜಸ್ ಇವೆ. ಮೂಲತಃ ಯಾವ ಸರ್ ಇರೋದು? ಚಿಂಚೋಳಿ. ಸರ್, ಗೇಮ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಕ್ಲಿಯರ್ಲಿ ಆನ್ಲೈನ್ ಗೇಮ್ಸ್. ಈ ಸಂಬಂಧ ಪೋಷಕರು ದೂರು ನೀಡಲು ಮುಂದಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.